ಎಲ್ರಿಗೂ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡಿದ್ದ ಮಾನ್ಯತಾ ಮತ್ತು ನವದೀಪ್ಗೆ ಕಠಿಣ ಶಿಕ್ಷೆ ಕೊಡಿಸೋಕೆ ಮುಂದಾಗೆ ಬಿಟ್ರು. ಅತ್ತ ಕಡೆ ರಾಘು ಮನೆಯಿಂದ ಝಾನ್ಸಿ ಗಂಟು ಮುಟ್ಟೆ ಸಮೇತ ಹೊರಗಡೆ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡಿದ್ದ ನವದೀಪ್ ಹಾಗೆ ಮಾನ್ಯತಾನ ಕೆಡ್ಡಾಗೆ ಬೀಳಿಸ್ತಿದ್ದಾರೆ. ಈ ಕಡೆ ನವದೀಪ್ ಕೂಡ ಚಾರು ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ. ಇಲ್ಲಿ ಚಾರು ಬ್ಯಾಂಕ್ನ ಒಂದು ಸ್ಕ್ಯಾಮನ್ನು ಸರಿಪಡಿಸಿ ತನ್ನ ತಂದೆಯನ್ನ ಜೈಲಿಂದ ಹೊರತರಬೇಕು ಅನ್ನೋ ಒಂದೇ ಕಾರಣಕ್ಕೆ ನವದೀಪ್ಗೆ ಕಂಡೀಷನ್ ಹಾಕ್ತಾರೆ. ಬಟ್ ನವದೀಪ್ಗೆ ಗೊತ್ತಿಲ್ಲ ಚಾರು ಯಾವ ಒಂದು ಕಾರಣಕ್ಕೆ ಈ ಒಂದು ಕಂಡೀಷನ್ ಹಾಕಿದ್ಲು ಅಂತ. ಬಟ್ ಆ ಬ್ಯಾಂಕಿನ ಎಲ್ಲ ಒಂದು ದುಡ್ಡನ್ನು ಕೊಡಬೇಕಾಗಿರೋದ್ರಿಂದಾಗಿ ಈ ಕಡೆ ನವದೀಪನ್ನ ಚಾರು ಕೇಳಿದಾಗ ಖಂಡಿತವಾಗ್ಲೂ ನಾನು ಎಲ್ಲ ದುಡ್ಡನ್ನು ಕೂಡ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿ ಕೊನೆಗೂ ನವದೀಪ್ ಒಪ್ಕೊಂಡೇ ಬಿಡ್ತಾರೆ. ಇದರಿಂದ ನಿಜವಾಗ್ಲೂ ವಿವೇಕಿಗೆ ತುಂಬಾ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ ಅಪ್ಪನ ಮೇಲೆ. ಅದೇ ಕಾರಣಕ್ಕೆ ಮನೆಯಿಂದ ಅದು ಮಾನ್ಯತಾ ಮನೆಯಿಂದ ಹೊರಟು ತನ್ನ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ ವಿವೇಕ. ಯಾಕೆ ಪಾಪ ನೀವು ಒಪ್ಕೊಂಡ್ರೆ, ನೀವು ಒಪ್ಕೋಬಾರ್ದಾಗಿತ್ತು. ಈ ರೀತಿಯಾಗಿ ಬ್ಯಾಂಕಿನ ದುಡ್ಡು ಎಲ್ಲವನ್ನ ಕೂಡ ರಿಟರ್ನ್ ಮಾಡ್ತೀನಿ ಅಂದರೆ ಏನು ಅರ್ಥ? ನಿಜವಾಗ್ಲೂ ಅದರಿಂದ ಎಷ್ಟು ಲಾಸ್ ಆಗುತ್ತೆ. ಚಾರು ಹೇಳಿದ್ಲು ಅನ್ನೋ ಒಂದೇ ಕಂಡೀಷನ್ಗೆ ನೀವು ಯಾಕೆ ಒಪ್ಕೋಬೇಕಾಗಿತ್ತು? ನನಗೆ ನಿಜವಾಗ್ಲೂ ಇದನ್ನೆಲ್ಲ ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತಂದರೆ ಇದಕ್ಕೆಲ್ಲ ಕಾರಣ ನೀನೇನೇ ಅಲ್ವಾ ಹೇಳಿದ್ದು ಚಾರುನ ಒಂದೇ ವಾರದಕ್ಕೆ ಮದುವೆ ಫಿಕ್ಸ್ ಮಾಡಬೇಕು ಅಂತ. ಅದನ್ನೇ ಅಲ್ವಾ ನಾನು ಮಾತಾಡೋಕೆ ಹೋಗಿದ್ದು. ಅವಳು ಏನಾದರೂ ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತ ಅವ್ಳಿಗೆ ಇಷ್ಟ ಅಲ್ಲ, ಏನೋ ಡ್ರಾಮಾ ಮಾಡ್ತಿದ್ದಾಳೆ ಅಂತ ನೀನು ಹೇಳಿದ್ದು. ಬಟ್ ನಾವು ಕೇಳಿದಾಗ ಅವಳು ಆರಾಮಾಗಿ ಒಪ್ಕೊಳ್ಳೋದ್ರ ಜೊತೆಗೆ ನಮಗೆ ಒಂದು ಕಂಡೀಷನ್ನ ಕೂಡ ಹಾಕಿದ್ಲು. ನಾವು ಹೇಗೆ ಅವಳಿಗೆ ಒಂದೇ ವಾರದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ವು, ಅದೇ ರೀತಿಯಾಗಿ ಅವಳು ಕೂಡ ಒಂದೇ ವಾರದಲ್ಲಿ ಮದುವೆ ಆಗಬೇಕು ಅಂದರೆ ನೀವು ಈ ಒಂದು ಬ್ಯಾಂಕಿನ ದುಡ್ಡು ಎಲ್ಲವನ್ನ ಕೂಡ ರಿಟರ್ನ್ ಮಾಡಬೇಕು ಅಂತ ಹೇಳಿದ್ದಲ್ವ. ನಿನ್ನೆ ತಾನೇ ಇಷ್ಟೆಲ್ಲ ಆಗಿದ್ದು. ನೀನು ಆ ರೀತಿ ಹೇಳದೇ ಇದ್ದಿದ್ರೆ ಖಂಡಿತವಾಗ್ಲೂ ಇದು ಯಾವುದು ಕೂಡ ನಡೀತಾನೆ ಇರಲಿಲ್ಲ ಅಂತ ನವದೀಪ್ ಹೇಳ್ತಿದ್ದಾರೆ. ಆದರೂ ಕೂಡ ಈಗ ನಮಗೆ ಲಾಸ್ ಆಗೋದಿಲ್ವ ಪಾಪ, ನೀವು ಮಾಡಿದ್ದು ನಿಜವಾಗ್ಲೂ ಸರಿ ಇಲ್ಲ ಅಂತ ವಿವೇಕ್ ಹೇಳ್ತಿದ್ದಾರೆ. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಒಂದು ಸಣ್ಣದಾಗಿ ಹೋಗುತ್ತೆ, ಅದಕ್ಕಿಂತ ದೊಡ್ಡದನ್ನು ಮೀನು ಹಿಡಿಯೋದನ್ನು ನನಗೆ ತುಂಬ ಚೆನ್ನಾಗಿ ಗೊತ್ತದ. ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಬೇಟ? ನೀನೇನು ಯೋಚನೆ ಮಾಡಬೇಡ. ನನಗೆ ಸಾಕಷ್ಟು ಮೀಟಿಂಗ್ಸ್ ಕೂಡ ಇತ್ತು, ಬಟ್ ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಆಗಿರೋದ್ರಿಂದ ತುಂಬಾ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟ್ಬಿಡ್ತಾರೆ. ಬಟ್ ಇತ್ತ ಕಡೆ ರಾಮಾಚಾರಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಈ ಕಡೆ ಏನು ಮಾಡ್ತಿದ್ಯಾ ರಾಮಾಚಾರಿ ಅಂತ ಚಾರು ಕೇಳಿದಾಗ ಏನು ಮಾಡ್ತಿದ್ದೀನಿ ಅಂದರೆ ಹಾರ್ಡ್ ಕಾಪಿನ ರೆಡಿ ಮಾಡ್ತಿದ್ದೀನಿ ಮೇಡಮ್ ಅಂದಾಗ, ಹಾರ್ಡ್ ಕಾಪಿ ಯಾಕೆ ಬೇಕಾಗಿತ್ತು, ಸಾಫ್ಟ್ ಕಾಪಿನೇ ಇದೆ ಅಲ್ವಾ ಅಂದಾಗ, ಆ ಒಂದು ಲ್ಯಾಪ್ಟಾಪಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಸಾಫ್ಟ್ ಕಾಪೀಸ್ನ ಕೂಡ ಹಾರ್ಡ್ ಕಾಪಿಯಾಗಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇವರಿಗೆ ಜಸ್ಟ್ ಶಿಕ್ಷೆ ಕೊಡಿಸಿ ಮಾವನ ಆಚೆ ತರಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೇ ಸಾಕಿತ್ತು. ಬಟ್ ಇವರು ಜಸ್ಟ್ ಮಾವನ ಜೈಲಿಗೆ ಕಳಿಸಿದಷ್ಟೇ ಅಲ್ಲ, ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಜೊತೆ ಹುಟ್ಟಿದ ನನ್ನ ತಮ್ಮನನ್ನು ಕೂಡ ಸಾಯಿಸಿದ್ದಾರೆ. ಇಂಥವ್ರಿಗೆ ಅಂತಂತ ಶಿಕ್ಷೆ ಆಗಬೇಕಾಗಿಲ್ಲ, ಇವ್ರಿಗೆ ದೊಡ್ಡದಾಗಿ ಶಿಕ್ಷೆ ಆಗಬೇಕಾಗಿದೆ. ನಿಜವಾಗ್ಲೂ ಎಲ್ಲಿ ಹೋದ್ರು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು, ಆ ರೀತಿಯಾಗಿ ಇವರನ್ನು ಲಾಕ್ ಮಾಡಬೇಕು ಅಂದಾಗ. ಹೌದು ರಾಮಾಚಾರಿ, ನೀನು ಹೇಳೋದು ಖಂಡಿತ ನಿಜ. ಇವರು ಪಪ್ಪನ ಮಾತ್ರ ಜೈಲಿಗೆ ಕಳಿಸಿದ್ರೆ, ಪಪ್ಪನ ಬಿಡಿಸ್ಕೊಂಡು ಬಂದಿದ್ರೆ ಸಮಸ್ಯೆ ಬಗ್ಗೆ ಹರಿದೋಗ್ತಿತ್ತು. ಅಷ್ಟು ನಾವು ಅವ್ರ ಮೇಲೆ ಜಿತ್ ಸಾಧಿಸೋದು ಬೇಕಾಗಿರಲಿಲ್ಲ. ಜೊತೆಗೆ ನಮ್ಮ ಮಗು ಮೇಲೆ ಅಟ್ಯಾಕ್ ಮಾಡಿಸಿದ್ರು, ನಾವು ನಮ್ಮ ಮಗುನ ಕಾಪಾಡ್ಕೊಂಡ್ವಿ, ಅದನ್ನು ಕ್ಷಮಿಸ್ಬಿಡ್ಬೋದಿತ್ತು. ಆದರೆ ನಿಜವಾಗ್ಲೂ ಒಂದು ಪ್ರಾಣವನ್ನು ತೆಗೆದುಬಿಟ್ರಲ್ವ. ನಮ್ಮ ಕೃಷ್ಣ ಯಾವತ್ತೂ ಕೂಡ ಬರ್ದಿರೋ ಜಾಗಕ್ಕೆ ಹೋಗ್ಬಿಟ್ಟ. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ಆಗಿದೆ. ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡಲೇಬೇಕು, ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಚಾರು ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ರಾಘು ತರುಣ ಇಬ್ರು ಕೂಡ ಹೊರಗಡೆ ಕುತ್ಕೊಂಡು ಮಾತನಾಡ್ತಿದ್ದಾರೆ. ಈ ಕಡೆ ರಾಘು ಅಂತೂ ಫುಲ್ ಖುಷಿಯಾಗಿದ್ದೀನಿ, ನನ್ನ ಕನಸು ಎಲ್ಲವೂ ಕೂಡ ಈಡೇರ್ತದೆ, ನನ್ನ ಮತ್ತು ಝಾನ್ಸಿಯವರ ಹೊಸ ಬದುಕು ಶುರು ಆಗ್ತದೆ ಅಂತ ಹೇಳ್ತಿದ್ರೆ, ಏನೋ ಇದು ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಆದರೂ ಕೂಡ ಮನೆಯವ್ರ ಮಾತಿಗೆ ಹೋಗ್ಬಿಟ್ಟು ಸುಮ್ಮನಿದೆಯಲ್ಲ. ಈಗೇನಾದರೂ ಝಾನ್ಸಿ ಮೇಡಮ್ ನಿಜವಾಗ್ಲೂ ಈ ಒಂದು ಟಾಸ್ಕನ್ನು ಗೆಲ್ಲದೆ ಇದ್ದಿದ್ರೆ ಏನು ಮಾಡ್ತಿದ್ದೆ? ಖಂಡಿತವಾಗ್ಲೂ ಮನೆಯವರು ಹೇಳಿದಾಗೆ ಝಾನ್ಸಿ ಮೇಡಮ್ನ ಬಿಟ್ಟು ತಂಗಿ ಬದುಕು ಚೆನ್ನಾಗಿರಲಿ ಅಂತ ಸುಮ್ಮನೆ ಆಗಿಬಿಡ್ತಿದ್ದೆ ಅಲ್ವಾ ಅಂದಾಗ, ನೀನು ಯಾಕೆ ಈಗಲ್ಲ ಅದನ್ನು ಮಾತಾಡ್ತಿದ್ಯಾ? ಈಗ ಅದರ ಅವಶ್ಯಕತೆ ಇದೆಯಾ? ಯಾಕೆ ಬೇಕು ಈಗ? ಸುಮ್ಮನೆ ಮನೆಯವರೆಲ್ಲ ಒಪ್ಕೊಂಡಿದ್ದಾರಲ್ವಾ ಅಂದಾಗ, ಮನೆಯವರೆಲ್ಲ ಒಪ್ಪಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಝಾನ್ಸಿನ ನೀನು ಒಪ್ಕೊಂಡಿದ್ಯಾ, ಸಂಸಾರ ಶುರು ಮಾಡ್ತಿದ್ಯಾ ಅಲ್ವಾ? ಇಲ್ಲಾಂದರೆ ಖಂಡಿತ ಬಿಟ್ಬಿಡ್ತಿದ್ದೆ ಅಂತ ಅನ್ಸುತ್ತಲ್ವಾ ಅಂದಾಗ, ಈಗ ಅದರ ಅವಶ್ಯಕತೆ ಬೇಕಾಗಿಲ್ಲ. ನಿಜವಾಗ್ಲೂ ತಾಳಿದವನು ಬಾಳಿ ಅನ್ನೋ ಒಂದು ಗಾದೆ ನಿಜವಾಗ್ಲೂ ನಿಜ ಆಗತ್ತೆ. ಮಳೆಯ ಬರ್ತಿದೆ ಅನ್ನೋ ಒಂದು ಮೌನವನ್ನು ತಾಳ್ಕೊಂಡು ನಿಂತು ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ದೇವರು ಒಳ್ಳೆಯದೇ ಮಾಡ್ತಾನೆ. ಕಷ್ಟ ಅಂತಕ್ಕಂಥದ್ದು ಜಸ್ಟ್ ನೋವನ್ನು ಕೊಡೋದಕ್ಕಷ್ಟೇ
ಬರುವುದಿಲ್ಲ, ಪರೀಕ್ಷೆ ಮಾಡಿ ಅದರಿಂದ ಖುಷಿಯನ್ನು ಕೂಡ ತಂದು ಕೊಡ್ತಾನೆ ಅನ್ನೋದಕ್ಕೆ ಇದೇ ಕಾರಣ. ನಿಜವಾಗ್ಲೂ ಝಾನ್ಸಿ ಮೇಡಮ್ ಕೂಡ ಈಗ ನಮ್ಮ ಮನೆಯವರು ಆಗ್ಬಿಟ್ಟಿದ್ದಾರೆ, ನಮ್ಮ ಮನೆಯವ್ರನ್ನ ನಾನು ಹೇಗೆ ಬಿಟ್ಕೊಡೋಕ್ಕಾಗತ್ತೆ, ಖಂಡಿತ ಬಿಟ್ಕೊಡು ಮಾತೇ ಇಲ್ಲ ಅಂತ ಹೇಳಿ ರಾಘು ಹೇಳ್ತಾರೆ. ಆದರೂ ಕೂಡ ನಾನು ಒಂದು ಮಾತು ಹೇಳ್ತೀನಿ ನೋಡು ಗೆಳೆಯ, ಮನೆಯವರು ಅಂತ ನೀನು ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ. ನಿನ್ನ ಬದುಕಿಗೆ ನಿನ್ನ ಒಂದು ಭಾವನೆಗಳಿಗೂ ಕೂಡ ಬೆಲೆ ಕೊಟ್ಟು ಇನ್ನು ಮುಂದೆನಾದರೂ ಬದುಕು ಅಂತ ಹೇಳಿ ತರುಣ್ ಹೇಳ್ತಿದ್ದಾರೆ. ಇತ್ತ ಕಡೆ ಪಲ್ಲವಿ ಅನಿತಾಗೆ ಕಾಲ್ ಮಾಡಿದೆ. ಅನಿತಾ ನಿನ್ನನ್ನು ಹರಸಿ ಯಾವುದೋ ಒಂದು ಬರ್ತದೆ, ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡು ಅಂತ ಹೇಳಿದಾಳೆ. ಇದರಿಂದಾಗಿ ಅನಿತಾ ಪಲ್ಲವಿ ತಬ್ಬಿಬ್ಬಾಗ್ಬಿಟ್ಟಿದ್ದಾಳೆ. ಈ ಕಡೆ ದೊಡ್ಡ ಮಾವ ಅಂತೂ ನಿನ್ನ ಗಂಡ ಕರ್ಕೊಂಡು ಹೋಗೋದಕ್ಕೆ ಕಾರ್ ಕಳಿಸ್ತಿರ್ಬೋದು ಅಂತ ಹೇಳ್ತಿದ್ರೆ ನೀವು ಸುಮ್ಮನಿರಿ ದೊಡ್ಡ ಮಾವ, ಸುಮ್ಮನೆ ಏನೇನೋ ಮಾತಾಡಬೇಡಿ ಮಾವ ಅಂತ ಹೇಳಿ ದೊಡ್ಡಪ್ಪ ಅಂತ ಹೇಳಿ ಪಲ್ಲು ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಒಂದು ಕಾರ್ ಬರುತ್ತೆ. ಕಾರ್ ಬರ್ತಿದ್ದಾಗೆ ನಾನು ಹೇಳಿಲ್ವಾ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ, ಮನೆಯವರೆಲ್ಲರೂ ಕೂಡ ನಿನ್ನನ್ನು ಸ್ವಾಗತಿಸೋಕೆ ವೆಯ್ಟ್ ಮಾಡ್ತಿದ್ದಾರೆ ಅನಿತಾ ಇಲ್ಲಿಂದ ಸೋಲನ್ನು ಒಪ್ಕೊಂಡು ಹೋದಾಗಲೇ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ ಹಿಂದೆ ನಡೆದ ಮಾತುಕತೆಗೇನು ಕೂಡ ಬೆಲೆ ಇಲ್ಲ, ಇವಳು ಸೋತು ಬಂದಿದ್ದಾಳೆ ಅಂತ. ಅದೇ ಕಾರಣಕ್ಕೆ ನಿನ್ನನ್ನು ಕೂಡ ಮನೆಗೆ ಆರತಿ ತೆಗೆದು ಸ್ವಾಗತಿಸಬೇಕು ಅಂತ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡೆ ಕಾರ್ ಕಳಿಸಿದಾರೆ ನೋಡು ಅಂತ ಹೇಳ್ತಾರೆ. ಆದರೆ ಕಾರಿಂದ ಲಾಯರ್ ಇಳಿದು ಒಳಗಡೆ ಬರ್ತಿದ್ದಾಗೆ ನೀವೆಲ್ಲೂ ಅಪ್ಪಿ ದಾರಿ ತಪ್ಪಿ ಬಂದಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳಿ ಕೇಳಿದಾಗ, ಇಲ್ಲ ನಾನು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಿ, ನೀವೇ ಅಲ್ವಾ ಪಲ್ಲವಿ ಅಂತ ಹೇಳ್ತಾರೆ. ಹೌದು ಅಂತಿದ್ದಾಗೆ ತಗೊಳ್ಳಿ, ಮಿಥುನ್ ಅವರು ನಿಮಗೆ ಡಿವೋರ್ಸ್ ನೋಟಿಸನ್ನು ಕಳಿಸಿದ್ದಾರೆ. ಡಿವೋರ್ಸ್ ನೋಟಿಸ್ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಅದನ್ನು ತಗೊಂಡು ನೋಡಿದ್ದೆ ಪಲ್ಲವಿ ಶಾಕ್ ಆಗ್ತಿದ್ದಾಳೆ, ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ತದನಂತರ ಈ ಒಂದು ಡಿವೋರ್ಸ್ ನೋಟಿಸನ್ನು ನೀವು ತೊಗೊಂಡಿದ್ರೆ ಇನ್ನೇನೇ ಇದ್ರು ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಲಾಯರ್ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಪಲ್ಲವಿ ಹೇಳಿ, ದೊಡ್ಡಪ್ಪ ಏನು ಹೇಳಿದ್ರಿ ನೀವು, ಇವತ್ತು ನನ್ನ ಗಂಡ ಕಾರ್ ಕಳಿಸ್ತಿದ್ದಾರೆ, ಆರತಿ ತೆಗಿಯೋಕೆ ಕಾಯ್ತಾ ನಿಂತಿದ್ದಾರೆ, ನೋಡಿದ್ರೆ ನನ್ನ ಗಂಡ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ, ನಿಜವಾಗ್ಲೂ ಏನು ಮಾಡಲಿ ನಾನು, ನನ್ನ ಮದುವೆ ಮಾಡೋಕೆ ಅಂತ ಅಣ್ಣ ಸುಳ್ಳು ಹೇಳಿ ಮದುವೆ ಆದ, ಆ ಮದುವೆನ ಉಳಿಸ್ಕೊಳ್ಳೋದಕ್ಕೆ ನನ್ನ ಮದುವೆನ ಮುರಿದು ಹಾಕ್ಬಿಟ್ರಿ ಅಲ್ವಾ ಅಂತೆಲ್ಲ ಪಲ್ಲವಿ ಮಾತನಾಡ್ತಿದ್ದಾಳೆ. ಈ ಕಡೆ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರಿ ಎಲ್ಲರೂ ಕೂಡ ಸೇರಿಕೊಂಡು ಅಂತ ಹೇಳಿ ಪಲ್ಲವಿ ಹೇಳ್ತಿದ್ದಾಗೆ, ಯಾಕೆ ಆ ರೀತಿ ಮಾತಾಡ್ತಿದ್ಯಾ, ನಿನ್ನ ಗಂಡಂಗೆ ಕಾಲ್ ಮಾಡಿ ಕೇಳು ಯಾಕೆ ರೀತಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡುವ ಅಂದಾಗ ಇನ್ನೇ ನೋಡ್ತಿರೋದು ಅದನ್ನೇ ಮಾಡೋದು ಅಂತ ಹೇಳಿ ಪಲ್ಲವಿ ತನ್ನ ಗಂಡಂಗೆ ಕಾಲ್ ಮಾಡಿದೆ. ಆ ಕಡೆಯಿಂದ ಹೌದು ಪಲ್ಲವಿ ನಿನ್ನ ಮೇಲೆ ನಂಗೆ ಪ್ರೀತಿ ಇದೆ ಇಲ್ಲ ಅಂತ ಹೇಳುವುದಿಲ್ಲ, ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಫ್ಯಾಮಿಲಿ ನನ್ನ ಆಯ್ಕೆ ಆಗಿರುತ್ತೆ, ನಿಮ್ಮಣ್ಣಂಗೂ ನಿಮ್ಮದೇ ಫ್ಯಾಮಿಲಿ ಆಯ್ಕೆ ಆಗಿದ್ರೆ ಚಾನ್ಸಿನ ಮನೆಯಿಂದ ಹೊರಗಡೆ ಕಳ್ಸೋಕೆ ಹೇಳುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಇಲ್ಲಾಂದರೆ ನೀನು ಬೇರೆ ಆಗಬೇಕಾಗತ್ತಾ, ನನ್ನನ್ನು ನೀನು ಮರಿಬೇಕಾಗತ್ತೆ ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ಪಲ್ಲವಿ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ. ಅತ್ತ ಕಡೆ ಚಾನ್ಸಿ ಹೊಡೆದಂಥ ಕಾಯಿ ಅಡ್ಡಾದಿಡ್ಡಿ ಹೊಡೆದ್ಬಿಡುತ್ತೆ. ಇದರಿಂದ ಗಾಬರಿ ಆಗಿದ್ದೆ ಇಲ್ಲಿ ತಾತ ರಾಮಾಚಾರಿಗೆ ಕಾಲ್ ಮಾಡ್ತಾರೆ. ರಾಮಾಚಾರಿ ಇಲ್ಲ ಆ ರೀತಿ ಏನಿಲ್ಲ, ದೃಷ್ಟಿ ನಿವಾರಣೆ ಆಗಿದೆ, ಅದಕ್ಕೆ ಯಾಕೆ ತಪ್ಪು ತಿಳ್ಕೊತೀರಾ, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ನಂತರ ಇಲ್ಲಿ ಚಾನ್ಸಿ ಮನೆಗೆ ಬರ್ತಿದ್ದಾಳೆ. ಅದಕ್ಕೂ ಮುನ್ನ ರಾಘು ಮನೆಗೆ ಬರ್ತಾರೆ. ಪಲ್ಲವಿ ನನ್ನ ಬದುಕೆ ಸರ್ವನಾಶ ಆಗೋಯ್ತು, ನನ್ನ ಗಂಡ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ, ಈಗ ನೆಮ್ಮದಿ ಆಯ್ತಲ್ವ ನಿನಗೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೀನು ನಿನ್ನ ಹೆಂಡತಿ ಜಾನ್ಸಿನ ಮನೆಯಿಂದ ಕಳಿಸಿದ್ರಷ್ಟೇ ನನ್ನ ಬದುಕು ಉಳಿಯೋದು ಅಂತ ಪಲ್ಲವಿ ಹೇಳ್ತಿದ್ದಾಗೆ ಇಲ್ಲಿ ರಾಘುಗೆ ಏನು ಮಾಡಬೇಕು ತೋಚ್ತಿಲ್ಲ. ಅಷ್ಟರಲ್ಲಿ ಜಾನ್ಸಿ ಮನೆಗೆ ಬರ್ತಾಳೆ. ಜಾನ್ಸಿಗೂ ವಿಷಯ ಗೊತ್ತಾಗುತ್ತೆ. ಕೈ ಮುಗ್ದು ಅಂಗಲಾಚಿಗೆ ಕೂತಿದ್ದಾರೆ ರಾಘು. ದಯವಿಟ್ಟು ನನಗೆ ನನ್ನ ಮನೆಯವರೇ ಮುಖ್ಯ, ದಯವಿಟ್ಟು ಈ ಮನೆಯಿಂದ ನೀವು ಹೊರಟ್ಬಿಡಿ ಅಂತ. ಹಾಗಾಗಿ ಗಂಟು ಮುಟ್ಟೆ ಸಮೇತ ಜಾನ್ಸಿ ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.